ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಟ್ರಿಪ್. ನಾವು ಊಟಿಗೆ ಹೋಗಿದ್ವಿ. ಆ ಒಂದು ಟ್ರಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ಥರ ಬಡ್ಜೆಟ್ಗೆ ಯಾವ ಥರ ರೂಮ್ ಸಿಗುತ್ತೆ, ಇಮಿಡಿಯೇಟ್ ಬುಕ್ ಮಾಡಿದ್ರೆ ಯಾವ ಥರ ಸಿಗುತ್ತೆ, ಪ್ರೀ ಬುಕ್ ಮಾಡಿದ್ರೆ ಯಾವ ಥರ ರೂಮ್ ಸಿಗುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಈ ಒಂದು ರೆಸಾರ್ಟ್ ಬಗ್ಗೆ ನಾನು ಹೇಳಲೇಬೇಕು. ಲ್ಯಾಂಡ್ ಸಿಲ್ವರ್ ಫಾಲ್ಸ್ ಅಂತ. ಎನ್ವಿರಾನ್ಮೆಂಟ್ ಕೇಳಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಕೂನೂರಲ್ಲಿರೋದು ಈ ಪ್ರಾಪರ್ಟಿ. ಕೂನೂರು ಬ್ಯೂಟಿ ನಿಜವಾಗ್ಲೂ ಊಟಿಗಿಂತ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ನಾನಂತೂ ಆನ್ ದ ವೇ ಹೋಗ್ತಾ ಬರ್ತಾ ತುಂಬ ಎಂಜಾಯ್ ಮಾಡಿದೆ. ಸೊ ರೆಸಾರ್ಟಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಚೆಕ್ ಇನ್ ಆದ್ವಿ. ಅಲ್ಲಿರೋ ರೂಮ್ಸ್ಗಳನ್ನ ಕೊಡ್ತಾರೆ. ಅಲ್ಲಿ ಕಾಣಿಸಿದ್ದು ನನಗೆ ಸ್ವಲ್ಪನೇ ರೂಮ್ಸ್ಗಳು. ಸೊ ಇಷ್ಟೇ ಅಂತ ಅಂದ್ಕೊಂಡೆ. ಬೆಟ್ಟ ಥರ ಹತ್ತಬೇಕಾಗಿತ್ತು. ಫುಲ್ಲು ಕಾರಲ್ಲಿ ಮೇಲಕ್ಕೆ ಹೋದ್ವಿ. ಅದಾದಮೇಲೆ ಒಂದು ವಿಲ್ಲಾ ಥರ ಕೊಟ್ಟರು ನಮಗೆ. ತುಂಬ ಅಂದರೆ ಚೆನ್ನಾಗಿರೋ ವಿಲ್ಲಾ. ಆಚೆಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ. ಬೆಂಗಳೂರಲ್ಲಿ ಆ ಥರ ಮನೆ ಕಟ್ಕೊಂಡ್ಬಿಟ್ರೆ ಸ್ವರ್ಗದಂತೆ ಇರುತ್ತೆ. ಈ ಒಂದು ರೆಸಾರ್ಟ್ನಲ್ಲಿ ಏನಾಯ್ತಪ್ಪ ಅಂದರೆ, ಒಳಗಡೆ ಹೋದ್ವಿ, ಎಲ್ಲ ಆಯಿತು. ಅದು ರೂಮ್ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಹೌಸ್ ಟೈಪ್ ವಿಲ್ಲಾ. ಅಂದರೆ ಒಂದು ಹಾಲು, 2 ರೂಮ್ ಇದೆ ಆ್ಯಂಡ್ ಒಂದು ಕಿಚನ್ನು ಕೂಡ ಇದೆ. ಹಾಗೆ ಸುತ್ತಮುತ್ತ ಬೇರೆ ಆ ಪಕ್ಕದ ಜಾಗದಲ್ಲಿ ವಿಲ್ಲಾಸ್ ಇದೆ. ಈ ಒಂದು ವಿಲ್ಲಾದಲ್ಲಿ ಇನ್ಯಾರೂ ಇಲ್ಲ, ನಾವು ಮಾತ್ರನೇ. ಹೋಗ್ತೀನಿ, ಒಳಗಡೆ ಎಲ್ಲ ಚೆನ್ನಾಗಿದೆ. ಓಕೆ, ವೆಲ್ ಮೇಂಟೈನ್ಡ್. ಬಾತ್ರೂಮ್ಗಳು ನಂಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಒಂದು ಬಾತ್ರೂಮಲ್ಲಂತೂ ಏನೋ ಒಂಥರ ಸೋಪ್ ವಾಸನೆ ಬರ್ತದೆ. ಅಂದರೆ ಜನಗಳು ಸ್ನಾನ ಮಾಡಿ ಯಾವತ್ತೂ ಬಾತ್ರೂಮೇ ತೊಳೆದಿಲ್ವೇನೋ ಅನ್ನೋ ರೇಂಜಿಗೆ ವಾಸನೆ ಬರ್ತಾಯಿದೆ, ಅದು ಸೋಪ್ ಸ್ಮೆಲ್ಲು. ಆ ಬಾತ್ರೂಮಲ್ಲಿ ಇನ್ನೂ ವೆಂಟಿಲೇಷನ್ ಮಾಡಿಲ್ಲ ಅವರು. ಮೇ ಬಿ ಎಕ್ಸಾಸ್ಟ್ ಫ್ಯಾನ್ ಮಾಡಿದ್ದಾರೆ ಆ್ಯಂಡ್ ಆ ಫ್ಯಾನ್ ತಿರುಗ್ತಾ ಇದೆಯೋ ಇಲ್ವೋ ಅವ್ರಿಗೇ ಗೊತ್ತು. ಸರಿ ಅಂತ ಕಿಚನ್ ಪಕ್ಕದಲ್ಲಿರೋ ರೂಮ್ ಚೂಸ್ ಮಾಡಿಲ್ಲ ನಾನು, ಯಾಕಂದರೆ ಅದು ಸ್ವಲ್ಪ ಓಪನ್ ಪ್ಲೇಸ್ ಇತ್ತು. ಅದಕ್ಕೇ ಇನ್ನೊಂದು ರೂಮ್ನ ನಾವು ಚೂಸ್ ಮಾಡಿಕೊಂಡು ಮಲ್ಕೊಂಡ್ವಿ. ಊಟ ರೂಮ್ ಸರ್ವಿಸೇ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೆ ಆ್ಯಕ್ಚುಲಿ ಈ ರೂಮಲ್ಲಿ ಫೋನ್ ಇಲ್ಲ. ನಮ್ಮ ಮೊಬೈಲಿಂದನೇ ಆ ರಿಸೆಪ್ಷನ್ಗೆ ಗೂಗಲಿಂದ ನಂಬರ್ ತೆಗ್ದು ಕಾಲ್ ಮಾಡಿದೆ ನಾನು. ಸರಿ ಅಂತ ಊಟ ಏನು ಬೇಕು ಅಂತ ಮೆನು ಆರ್ಡ್ರ್ ತೊಗೊಂಡ್ರು. ಓಕೆ, ರೀಸನಬಲ್ ಪ್ರೈಸಸ್ ಇತ್ತು. ಫುಡ್ ಏನೋ ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಕ್ಲೀನ್ಲಿನೆಸ್ ನಿಜವಾಗ್ಲೂ ಮೇಂಟೈನ್ ಮಾಡಿಲ್ಲ. ಪ್ಲೇಟ್ ತೊಗೊಂಬಂದರು. ಆ ಪ್ಲೇಟಲ್ಲಿ ಎಷ್ಟು ಗಲೀಜಿತ್ತು ಅಂದರೆ ನಂಗೆ ನಿಜವಾಗ್ಲೂ ತಿನ್ಬೇಕಂತಲೇ ಅನ್ನಿಸ್ತಿಲ್ಲ. ಕಷ್ಟಪಟ್ಕೊಂಡು ಚಪಾತಿನ ಮಾತ್ರ ಎತ್ಕೊಂಡು ಆ ಚಪಾತಿ ಒಳಗಡೆ ಪಲ್ಯ ಹಾಕೊಂಡು ಕೈಯಲ್ಲಿ ಇಟ್ಕೊಂಡು ತಿಂದ್ಬಿಟ್ಟಿದ್ದೀನಿ. ಅದಾದಮೇಲೆ ಕಿಚನಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ನೈಟ್ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನಾನು ಇರೋದಿಲ್ಲ ಈ ರೂಮಲ್ಲಿ, ಬನ್ನಿ ಹೋಗೋಣ ಅಂತ ಸ್ನಾನ ಕೂಡ ಮಾಡಲಿಲ್ಲ. ಬ್ರಷ್ ಮಾಡಿಕೊಂಡು ಹೊರಟ್ಬಿಟ್ವಿ. ನಮ್ಮ ಫ್ರೆಂಡ್ ಕೂಡ ಇನ್ನೊಂದು ರೆಸಾರ್ಟಲ್ಲಿ ಸ್ಟೇ ಆಗಿದ್ರು. ಅದು ಬಂದುಬಿಟ್ಟು ಪೆಟಲ್ಸ್ ಲಕ್ಸುರಿ ಅಂತ. ಆ ರೆಸಾರ್ಟ್ನ ಅವರು ಒನ್ ವೀಕ್ 15 ಡೇಸ್ ಮುಂಚೆನೇ ಬುಕ್ ಮಾಡಿದ್ರಂತೆ. ಅಲ್ಲಿ ಸುಮ್ಮನೆ ಹೋದ್ವಿ, ಅವ್ರು ಕರೆದ್ರಂತ ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ನನಗೆ ಈ ರೂಮ್ ತುಂಬ ಇಷ್ಟ ಆಯಿತು. ಪೆಟಲ್ಸ್ ಲಕ್ಸುರಿ ತುಂಬ ಚೆನ್ನಾಗಿತ್ತು. ಪೆಟಲ್ಸ್ ಲಕ್ಸುರಿಯಿಂದ ಲ್ಯಾಂಡ್ ಸಿಲ್ವರ್ ಫಾಲ್ಸ್ಗೆ 13 ಕಿಲೋಮೀಟರ್ಸ್. ಆ ರೋಡ್ ಬೇರೆ ತುಂಬ ಚಿಕ್ಕ ರೋಡ್ಗಳು. ಪೆಟಲ್ಸ್ ಲಕ್ಸುರಿನಲ್ಲೂ ಅವರು 7,000 ಪೇ ಮಾಡಿ ಬುಕ್ ಮಾಡಿದಂತೆ. ನಮಗೆ ಲ್ಯಾಂಡ್ ಸಿಲ್ವರ್ ಫಾಲ್ಸು ಇಮಿಡಿಯೇಟಾಗಿ ಬುಕ್ ಮಾಡಿದ್ರಿಂದ 10,000 ರೂಪಾಯಿ ಆಯಿತು. ಸೊ ನನಗಂತೂ ಅನಿಸ್ತು ನಿಜವಾಗ್ಲೂ ಇದು ವರ್ತ್ ಅಲ್ವೇ ಅಲ್ಲ ಈ ರೂಮ್. ಮೇ ಬಿ ಈ ಒಂದು ಬ್ಯೂಟಿಗೆ, ಈ ಒಂದು ವಿಲ್ಲಾಗೆ ಪೇ ಮಾಡ್ಬೋದು, ಆದರೆ ಒಳಗಡೆ ಸ್ಟೇ ಅಂತೂ ನಿಜವಾಗ್ಲೂ ಬೇಜಾರಾಗೋಯ್ತು ಫ್ರೆಂಡ್ಸ್ ನನಗೆ. ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ನೋಡಿ ಮಾಡಿ ಬುಕ್ ಮಾಡ್ಕೊಳ್ಳಿ. ಇವಾಗ ಇದೇನು ನೋಡ್ತಾ ಇದ್ದೀರಾ, ಇದು ಪೆಟಲ್ಸ್ ಲಕ್ಸುರಿ ಅಂತ. ಚೆನ್ನಾಗಿರೋ ರೆಸಾರ್ಟ್ ಇದು. ಆ್ಯಕ್ಚುಲಿ ಹೊಸದಂತೆ ಇದು. 8 ಮಂತ್ಸ್ 9 ಮಂತ್ಸ್ ಆಗಿದೆ ಅಷ್ಟೇ ಕಟ್ಟಿ. ಬಟ್ ಅಂದರೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಊರುಗಳಲ್ಲೆಲ್ಲ 5 ಸ್ಟಾರ್ ಸಿಗೋದು ಕಷ್ಟ, ಅಂದ್ರೂ ಇಷ್ಟೊಂದು ಮೇಂಟೆನೆನ್ಸ್ ಮಾಡಿದ್ದಾರೆ, ಪರವಾಗಿಲ್ಲ. ಆ್ಯಂಡ್ ನೀವೇನಾದರೂ ಪ್ರೀ ಬುಕಿಂಗ್ ಮಾಡಿಕೊಂಡ್ರೆ 6,000 7,000ಗೆಲ್ಲ ಈ ರೂಮ್ ಸಿಗುತ್ತೆ. ಆರ್ 2 ಮಂತ್ಸ್ ಮುಂಚೆ ಆ ಥರ ಏನಾದರೂ ನೀವು ಪ್ಲ್ಯಾನ್ ಮಾಡಿದ್ರೆ 3,900 ಪ್ಲಸ್ ಟ್ಯಾಕ್ಸಸ್ ಆ ಥರ ಸಿಗುತ್ತೆ. ಯಾಕಂದರೆ ನಾನು ಜಸ್ಟ್ ಈ ವಿಡಿಯೋ ಒಂದು ಎಡಿಟ್ ಮಾಡಬೇಕಾದ್ರೆ ನಾನು ಚೆಕ್ ಮಾಡಿದೆ. 2 ಮಂತ್ಸ್ ಆದಮೇಲೆ ಹೋಗಬೇಕು ನಾವು ಟ್ರಿಪ್ಗೆ ಅಂದರೆ 3,700 ಆಪ್ಷನ್ ಕೂಡ ಇತ್ತು. ಈ ಒಂದು ಪ್ರೈಸ್ಗೆ ಇದು ಆ್ಯಕ್ಚುಲಿ ವರ್ತ್ ಪೇಯಿಂಗ್. ಮತ್ತು ರೂಮ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮ ಸ್ಟೇನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಮತ್ತು ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲ ವಿಲ್ಲಾಸ್ ಥರ ಕಟ್ಬಿಟ್ಟು ಒಂದೊಂದು ವಿಲ್ಲಾದಲ್ಲಿ 4-5 ರೂಮ್ಗಳನ್ನ ಪಾರ್ಟಿಷನ್ ಮಾಡಿದ್ದಾರೆ. ಸೊ ಒಂದೊಂದು ರೂಮ್ಗೆ ಅವ್ರಿಗೂ ವರ್ಕೌಟ್ ಆಗುತ್ತೆ. ಇದು ಆ್ಯಕ್ಚುಲಿ ನಮಗೂ ಬೆಸ್ಟ್ ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಏನಾದರೂ ನಿಮ್ಮ ವೆಕೇಷನ್ಸ್ನ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಇದೇ ಪ್ಲೇಸ್ಗೆ ಅಂತ ಅಲ್ಲ, ಯಾವುದೇ ಪ್ಲೇಸ್ ಆಗಿರ್ಬೋದು, ಯಾವುದೇ ಊರಾಗಿರ್ಬೋದು, ಮುಂಚೆನೇ ಪ್ಲ್ಯಾನ್ ಮಾಡಿ ಮತ್ತು ಆ ಒಂದು ಜಾಗದ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಅದಾದಮೇಲೆ ನೀವು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಈ ಥರ ಇತ್ತು. ಸೊ ನನಗೆ ಲ್ಯಾಂಡ್ ಸಿಲ್ವರ್ ಫಾಲ್ಸ್ಗಿಂತ ಪೆಟಲ್ಸ್ ಲಕ್ಸುರಿ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋಸ್ಗಳನ್ನ ನೋಡ್ತಾ ಇರಿ.
ಥ್ಯಾಂಕ್ ಯು ಸೊ ಮಚ್.